ನಾಮಫಲಕಗಳಲ್ಲಿ ಕನ್ನಡವನ್ನು ಕಡೆಗಣನೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇಂಗ್ಲಿಷನ್ನು ವೈಭವೀಕರಣ ಮಾಡ್ತಾ ಇದ್ದಾರೆ ಎಲ್ಲ ಬೋರ್ಡ್ಗಳಲ್ಲಿ ಅಂತ ಬಹಳ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅಂಗಡಿಗಳು, ಮಾಲ್ಗಳು, IT ಕಂಪನಿ ಸೇರಿ ಹಲವು ಕಡೆ ಕನ್ನಡಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ, ದೇವನಹಳ್ಳಿ ಟೋಲಿಂದ ಕಬ್ಬನ್ ಪಾರ್ಕ್ನವರೆಗೂ ಕೂಡ ರ್ಯಾಲಿ. ಪೊಲೀಸ್ ಬಂದೋಬಸ್ತನ್ನ ಪೊಲೀಸ್ ಕಮಿಷನರ್ ಪರಿಶೀಲಿಸಿದ್ದಾರೆ. ನಾಮಫಲಕಗಳಲ್ಲಿ ಕನ್ನಡವನ್ನ ಕಡೆಗಣಿಸಿದ್ದಾರೆ ಅನ್ನುವ ಆರೋಪ. ನೆನಪಿರಲಿ, ಅಲ್ಲಿಂದ ಬರುವಾಗ ನಿಮಗೆ ಮಾಲ್ ಆಫ್ ಏಷ್ಯಾ ಕೂಡ ಸಿಗುತ್ತೆ. ಹಾಗೆ ಬೇರೆ ಬೇರೆ ದೊಡ್ಡ ದೊಡ್ಡ IT, BT ಕಂಪನಿಗಳು ಕೂಡ ಹೆಬ್ಬಾಳದ ಹತ್ರ, ಸಹಕಾರ ನಗರದ ಹತ್ರ ಸಿಗುತ್ತೆ. ಹಾಗಾಗಿ ಆ ಎಲ್ಲ ಜಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಗಾಂಚಾಲಿ ಬಿಡಿ, ಕನ್ನಡ ಮಾತಾಡಿ, ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ. ವ್ಯಾಪಾರಿ ಸ್ಥಳಗಳಲ್ಲಿ ಕನ್ನಡ ಬಳಸುವಂತೆ ಎಚ್ಚರಿಕೆ ಕೊಡಲಾಗ್ತಾ ಇದೆ. ನಾಮಫಲಕಗಳಲ್ಲಿ 60% ಕನ್ನಡ ಇರಲೇಬೇಕು. ಕನ್ನಡ ಪರ ಹೋರಾಟಗಾರರು ಘೋಷಣೆ ಕೂಗಿದ್ದಾರೆ. ರಾಜ್ಯದ ಹಲವು ಕಡೆಗಳಿಂದ ಕಾರ್ಯಕರ್ತರು ಬಂದಿದ್ದಾರೆ. ಅವರ ಹೋರಾಟ ಬಹಳ ದೊಡ್ಡ ಮಟ್ಟದಾಗಿದೆ. ಈ ಪ್ರತಿಭಟನೆ ನಡೀತಾ ಇರುವ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಪ್ರತಿಭಟನೆ ಎಲ್ಲಿ ನಡೀತಾ ಇದೆ? ತಾವು ಎಲ್ಲಿದ್ದೀರಿ? ಹೇಗೆ ನಡೀತಾ ಇದೆ ಪ್ರತಿಭಟನೆ? ಮತ್ತು ಇವರ ಆಕ್ರೋಶ ಸಹಜವಾಗಿರುವ ಆಕ್ರೋಶ. ಯಾರನ್ನಾದರೂ ಸಾಧ್ಯವಾದರೆ ಮಾತನಾಡಿಸೋ ಪ್ರಯತ್ನ ಮಾಡಬಹುದಾ? ನಿಜಕ್ಕೂ ಹೌದು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾಮಫಲಕಗಳು ಕಾಣಿಸ್ತಾ ಇದೆ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಕನ್ನಡ ನಾಮಫಲಕವನ್ನ ಹಾಕುವಂತ ಇದೀಗ ಜಾಗೃತಿ ಸಮಾವೇಶವನ್ನ ಆರಂಭಿಸಿರುವಂತದ್ದು. ಸದ್ಯ ಈ ಒಂದು ಸಾದಹಳ್ಳಿ ಟೋಲ್ ಗೇಟ್ ಬಳಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಬಂದು ಜಮಾಯಿಸಿ ಇಲ್ಲಿಂದ ನಂತರದಲ್ಲಿ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ರಾಜ್ಯದ ಮೂಲೆ ಮೂಲೆಯಿಂದ ಅಂದ್ರೆ ಉತ್ತರ ಕರ್ನಾಟಕ, ರಾಯಚೂರು, ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಕನ್ನಡ ಪರ ಸಂಘಟನೆಗಳು ಸದ್ಯ ಸಾದಹಳ್ಳಿ ಗೇಟ್ ಬಳಿ ಬಂದಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ 60% ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನ ಹಾಕಬೇಕು ಅಂತ ಈಗಾಗಲೇ ರೂಲ್ಸ್ ಇದೆ. ಆದ್ರೂ ಕೂಡ ವಾಣಿಜ್ಯ ಮಳಿಗೆಗಳಲ್ಲಿ ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ನಾಮಫಲಕವೇ ಕಾಣಿಸ್ತಾನೆ ಇಲ್ಲ. ಆದ್ರಿಂದಾಗಿ ಈಗ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಾಗ್ತಾ ಇರುವಂತದ್ದು. ಸದ್ಯ ನಾನು ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ನಾವು ಗುಲ್ಬರ್ಗಲಿಂದ ಬಂದಿದ್ದೀವಿ. ಸರ್, ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳೇ ಕಾಣಿಸ್ತಾ ಇಲ್ಲ, ಒಂದು ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀರಾ, ಏನ್ ಹೇಳ್ತೀರಾ? ಇದು ಜಾಗೃತಿ ಸಮಾವೇಶ ಕೂಡ ಇದನ್ನು ವಾರ್ನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಅವ್ರು ಬಳಸಲಿ ಅಂದ್ರೆ ಅವ್ರದ್ದು ಏನು ಮಾಡಬೇಕು, ಕನ್ನಡಿಗರು ನಾರಾಯಣಗೌಡರು ಏನು ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ಮುಂದೆ ಹೆಜ್ಜೆ ಹಾಕ್ತೀವಿ. ನೀವೇನು ಹೇಳ್ತೀರಾ ಸರ್? ಈ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನಲ್ಲಿ ಕನ್ನಡದ ಕಿರೀಟ ಪ್ರಾದಾಯವಾದಂಥ ಈ ನಗರದಲ್ಲಿ ಕನ್ನಡವನ್ನು ಬಳಸದೆ ಅನ್ಯ ಭಾಷೆಯನ್ನು ಬಳಸ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ
ಖಡಾಖಂಡಿತವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ ವ್ಯಕ್ತಪಡಿಸುವ ಮುಖೇನ ಈ ರಾಜ್ಯದಲ್ಲಿ ಕನ್ನಡನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ TN ನಾರಾಯಣಗೌಡರು ಏನು ಹೇಳಿದ್ದಾರೆ ಆ ಮಾತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಮುಖೇನ ಸಾಬೀತುಪಡಿಸ್ತಾ ಇದೆ. ನಾವು ಮೈಸೂರಿಂದ ಬಂದಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದಿಂದ 25,000 ಮೇಲ್ಪಟ್ಟು ಬರ್ತಾ ಇದ್ದಾರೆ. ಏಷ್ಯನ್ ಮಾಲ್ಗೆ ಎಷ್ಟೋ ಪೊಲೀಸ್ ಬಂದೋಬಸ್ತಿದ್ರು, ನಾವು ಅಲ್ಲಿ ಮುತ್ತಿಗೆ ಹಾಕ್ತೀವಿ. ಜೈಲಿಗೆ ಹೋಗೋಕ್ಕೆ ಸದಾ ಸಿದ್ಧರಾಗಿ ನಾವು 25,000 ಮೇಲ್ಪಟ್ಟು ಕಾರ್ಯಕರ್ತರು ಬಂದಿದ್ದೀವಿ. ಕನ್ನಡ ನಾಮಫಲಕ ಬಳಸಬೇಕು. ಆ ಏಷ್ಯನ್ ಮಾಲ್ ಅವರ ದೌರ್ಜನ್ಯವನ್ನು ಖಂಡಿಸಿ ಇಡೀ ಬೆಂಗಳೂರಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾದರ್ ಗೇಟಿಂದ ಹಿಡಿದು ಕಬ್ಬನ್ ಪಾರ್ಕ್ವರೆಗೂ ದೊಡ್ಡ ಜಾಗೃತಿ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ. ಕನ್ನಡಿಗರ ಇವತ್ತು ಜಾಗೃತಿ ಸಮಾವೇಶನ ಅಥವಾ ಹೋರಾಟನ ಸರ್? ಇವತ್ತು ಹೋರಾಟ ಅಲ್ಲ ಅಥವಾ ಜಾಗೃತಿ ಅಲ್ಲ, ಇದು ಒಂದು ವಾರ್ನಿಂಗು. ಅನ್ಯ ಭಾಷಿಕರು ಬಂದು ಇಲ್ಲಿ ನೀವು ಬದುಕು ಕಟ್ಕೊಳ್ತಾ ಇದ್ದೀರಾ, ವ್ಯವಹಾರ ಮಾಡ್ತಾ ಇದ್ದೀರಾ, ನೀವು ಬೇಕಾದಂಥ ದೃಷ್ಟಿಯಲ್ಲಿ ಬದುಕನ್ನು ಇಲ್ಲಿ ಕಟ್ಕೊಂಡು ಚೆನ್ನಾಗಿದ್ದೀರಾ. ಆದರೆ ಕನ್ನಡ ಬಳಸಲ್ಲ ಅನ್ನೋಂಥ ಮಾತನ್ನು ತಮ್ಮಲ್ಲೇನು ಅಹಂಕಾರದ ಮಾತಿದೆಯಲ್ಲ, ಇದು ಬಿಟ್ಟು ಬಿಡಬೇಕು. ಇವತ್ತು ರಾಜಕಾರಣಿ ಯಾವುದೇ ಪಕ್ಷದವರಾಗಿರ್ಬೋದು, ಪಕ್ಷದರ ಮಾಲ್ಗಳಾಗಿರ್ಬೋದು, ಯಾವುದೇ ಉದ್ಯಮಿಗಳಾಗಿರ್ಬೋದು, ಅನ್ಯ ಭಾಷಿಕರ ಉದ್ಯಮಿಗಳಾಗಿರ್ಬೋದು, ಇಲ್ಲಿ ಬಂದ ತಕ್ಷಣ ಕನ್ನಡ ನೆಲದಲ್ಲಿದ್ದು ಇಲ್ಲಿನ ಸಿರಿ ಸಂಪತ್ತನ್ನು ಬಳಸ್ತೀರಿ, ಇಲ್ಲಿನ ವ್ಯವಹಾರ ದೃಷ್ಟಿಯಲ್ಲಿ ನೀವು ಅನುಕೂಲಸ್ಥರಾಗಿರ್ತೀರಿ. ಆದರೆ ಕನ್ನಡ ಬಳಸಲ್ಲ ಅನ್ನೋಂಥ ಏನು ದೊಡ್ಡ ಈ ಮಾತಿದೆಯಲ್ಲ, ಅಹಂಕಾರದ ಮಾತು, ಅದು ಇವತ್ತಿಗೆ ಕೊನೆ ಆಗಬೇಕು. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಅಹಂಕಾರದ ಮಾತು ಇಲ್ಲಿ ನಡೆಯಂಗಿಲ್ಲ. ಸನ್ಮಾನ್ಯ ನಾರಾಯಣಗೌಡರು ಏನು ಇವತ್ತು ಆದೇಶ ಕೊನೆ 27ನೇ ತಾರೀಕು ಗಡುವು ಕೊಟ್ಟಿದ್ದರು. ಅಧಿಕಾರಿ ಏನು ಇವತ್ತು BBMPಗೆ ಆಗಿರ್ಬೋದು, ಮೊನ್ನೆ ಏನು ನಾರಾಯಣಗೌಡರು ಇವತ್ತು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ಕೂಡ 28ನೇ ತಾರೀಕು ಕೊನೆಯ ಅವಧಿಯ ದಿನಾಂಕ ಕೊಟ್ಟಿದೆ. ಒಂದು ವೇಳೆ 27, 28ನ ಮೇಲ್ಪಟ್ಟು ಕನ್ನಡ ನಾಮಫಲಕ ಏನಾದರೂ ತಾವು ಬಳಸಲಿಲ್ಲ, ಕನ್ನಡ ಬಳಸಲಿಲ್ಲ, ಕನ್ನಡಿಗರಿಗೆ ಗೌರವ ಕೊಡುವಂಥದ್ದಾಗಲಿಲ್ಲ, ಕನ್ನಡ ನಾಡಿನಲ್ಲಿ ಕನ್ನಡಿಗರಾಗಿ ಬದುಕಲಿಲ್ಲ ಅಂತಂದರೆ ತಮಗಿಲ್ಲಿ ಉಳಿಗಾಲ ಇಲ್ಲ ಅನ್ನೋಂಥದ್ರ ಬಗ್ಗೆ ಈ ಒಂದು ಜಾಗೃತಿ ಇದೆ ಸರ್. ಅಂದ್ರೆ ಕರ್ನಾಟಕದಲ್ಲಿ ಇಲ್ಲಿ ಸಾಕಷ್ಟು ಭಾಗದಿಂದನೂ ಕೂಡ ಬಂದಿರುವಂತದ್ದು ಕನ್ನಡ ಪರ ಸಂಘಟನೆಗಳು ಸರ್. ಅಂದ್ರೆ ಕರ್ನಾಟಕದಲ್ಲಿ 60% ಕನ್ನಡ ಬಳಕೆ ಕಡ್ಡಾಯ ಇದ್ರೂ ಕೂಡ ಎಷ್ಟೋ ಅಂಗಡಿ ಮುಂಗಟ್ಟುಗಳಲ್ಲಿ, ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ಇಲ್ಲ. ಏನ್ ಹೇಳ್ತೀರಾ ಸರ್? ನಾವು ಹತ್ತಾರು ಬಾರಿ ಪ್ರತಿ ಹೋಬಳಿಯಿಂದ, ತಾಲೂಕಿಂದ, ರಾಜ್ಯಾದ್ಯಂತ ಹಲವು ಬಾರಿ ಲಿಖಿತವಾಗಿಯೂ ಕೂಡ ಮನವಿ ಮಾಡಿದ್ದೀವಿ, ಮೌಖಿಕವಾಗಿ ಕೂಡ ಮನವಿ ಮಾಡಿದ್ದೀವಿ. ಆದರೂ ಕೂಡ ಇಲ್ಲೇನಿರ್ತಕ್ಕಂಥ ಉದ್ಯಮಿಗಳಾಗಿರ್ಬೋದು, ಸರ್ಕಾರಿ ಅಂಗಡಿ ಮುಟ್ಟುಗಳಾಗಿರ್ಬೋದು, ಅವ್ರು ಯಾರೂ ಕೂಡ ಇನ್ನುವರೆಗೂ ಕೂಡ ಕನ್ನಡ ಹಾಕುವಂಥ ನಾಮಫಲಕ ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ. ಇದಕ್ಕಾಗಿ ಇವತ್ತು ನಾಡಿನ ನಮ್ಮ ರಾಜ್ಯಾಧ್ಯಕ್ಷರು ಮೂಲೆ ಅಂತ ಕರೆ ಕೊಟ್ಟಿದ್ದಾರೆ. ಇವತ್ತು ನಾವು ಯಾವತ್ತು ಬಿಡೋದಿಲ್ಲ, ಇವತ್ತು ಬರೀ ಮನವಿ ಮಾಡಿದ್ವಿ. ಇವತ್ತು ಯಾವ ಒಂದಷ್ಟು ಮಹಿಳೆಯರು ಕೂಡ ಈ ಒಂದು ಜಾಗೃತಿ ಸಮಾವೇಶದಲ್ಲಿ ಬಂದಿರುವಂತದ್ದು. ಸದ್ಯ ನಾನು ಮಹಿಳೆಯರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ಏನ್ ಹೇಳ್ತೀರಾ ಮೇಡಮ್? ಮೇಡಮ್, ನಾನು ಉಡುಪಿಯಿಂದ ಬಂದಿದ್ದೇನೆ. ಉಡುಪಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂದಿದ್ದೇನೆ. ನಾವು ಈಗ ಸುಮಾರು ಸಮಯಗಳಿಂದ ಹೋರಾಟ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಕನ್ನಡ ಮುಖ್ಯವಾಗಿ ನಮಗೆ ಕನ್ನಡ ಮೇಯ್ನ್. ಕನ್ನಡ ನಾಮಫಲಕಗಳು ಅಲ್ಲಲ್ಲಿ ಇಲ್ಲ. ಅಂದರೆ ಕನ್ನಡಕ್ಕೆ 65% ಇರುವಾಗ ಇತರ ಭಾಷೆಗಳಿಗೆ 35% ಕೊಟ್ಟಿದ್ದೇವೆ. ಅದರಲ್ಲಿ ನವೆಂಬರ್ 1 ತಿಂಗಳಲ್ಲಿ ಎಲ್ಲರಿಗೂ ಮಾಹಿತಿಯನ್ನು ನೀಡಿದ್ದೇವೆ. ಕಡ್ಡಾಯವಾಗಿ ನಾಮಫಲಕ ಕನ್ನಡದಲ್ಲಿ ಇರಬೇಕಂತೇಳಿ. ಕನ್ನಡ ಮೊದಲನೇದಾಗಿ ದೊಡ್ಡದಾಗಿ ಕನ್ನಡಕ್ಕೆ ಮಾನ್ಯತೆ ಕೊಡ್ತಿದ್ದೇವೆ. ಆಮೇಲೆ ಸಣ್ಣದಾಗಿ ಬೇರೆ ಅನ್ಯ ಭಾಷೆಗಳಿಗೆ ವ್ಯವಸ್ಥೆ ಮಾಡಿದ್ದೇವೆ. ಹಾಗಾಗಿ ಅಂದ್ರೆ ಇವತ್ತು ನೀವು ಕನ್ನಡ ನಾಮಫಲಕ ಇಲ್ಲದೆ ಇರುವಂತಹ ಅಂಗಡಿ ಮುಂಗಟ್ಟುಗಳಲ್ಲಿ ಏನಾದ್ರು ನಾಮಫಲಕವನ್ನ ಕೀಳುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಿದ್ದೀರಾ? ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾಗಿದೆ. ಆದರೂ ಕನ್ನಡ ಫಲಕ ಹಾಕದೇ ಇದ್ರೆ ಉಗ್ರ ಹೋರಾಟ ಹಾಕೋದಂತೂ ಖಚಿತ. ನಾವು ಗುಲ್ಬರ್ಗದಿಂದ ಬಂದೇವಿ. ಉಡುಪಿಯಿಂದ ಉಡುಪಿಯಿಂದ ಅದೇ ನಾವು ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ನಾವು 1 ತಿಂಗಳೊಳಗೆ ನಾವು ಫಲಕವನ್ನು ಬದಲಾಯಿಸದಿದ್ದಲ್ಲಿ ನಾವು ಮಸಿ ಬಳಿಯುವುದಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮೇಡಮ್, ಇವತ್ತು ಎಲ್ಲಿಂದ ಎಲ್ಲಿ ತನಕ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದೀರಾ? ಕಲಬುರಗಿ, ಅಫ್ಜಲ್ಪುರ್ ಇನ್ನಿತರ ಭಾಗಗಳಿಂದ ಕೂಡ ಆಗಮಿಸಿ ಕನ್ನಡ ನಮಗೆ ಮುಖ್ಯವಾಗಿ ಬೇಕಾಗಿದೆ. ಎಲ್ಲ ಕಡೆ ಕನ್ನಡ ನಾಮಫಲಕಗಳನ್ನೇ ಹಾಕಬೇಕೆಂದು ನನ್ನ ಕೋರಿಕೆ. ಎಷ್ಟು ಚಂದ ಒಟ್ಟಾರೆಯಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಕನ್ನಡ ಪರ ಹೋರಾಟಗಾರರು ಬಂದಿರುವಂತದ್ದು. ಕರ್ನಾಟಕದಲ್ಲಿ ಕನ್ನಡ ನಾಮಫಲಕಗಳು 65% ಇರಬೇಕು ಅಂತ ಒಂದು ಸರ್ಕಾರ ಆದೇಶ ಇದ್ರೂ ಕೂಡ ಎಷ್ಟೋ ವಾಣಿಜ್ಯ ಮಳಿಗೆಗಳು ಇನ್ನೂ ಕೂಡ ಕನ್ನಡ ನಾಮಫಲಕವನ್ನ ಅಳವಡಿಕೆ ಮಾಡಿಲ್ಲ. ಇದರಿಂದಾಗಿ ನಾವು ಆಕ್ರೋಶನ ಹೊರಾಗ್ತಾ ಇರುವಂತದ್ದು. ಸದ್ಯ ಈ ಒಂದು ಏನು ಪ್ರತಿಭಟನೆ ಸದ್ಯ ಈ ಒಂದು ಸಾದಹಳ್ಳಿ ಟೋಲ್ ಗೇಟ್ ಬಳಿಯಿಂದ ನಗರದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಜಾಗೃತಿ ಸಮಾವೇಶವನ್ನ ಇವತ್ತು ಕನ್ನಡ ಪರ ಸಂಘಟನೆಗಳು ಹಮ್ಮಿಕೊಂಡಿರುವಂತದ್ದು. ಚಂದನ್, ಥ್ಯಾಂಕ್ ಯು ಸುಚಿತ್ರಾ.
ಗಾಂಚಲಿ ಬಿಡಿ 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 ಗಾಂಚಲಿ ಬಿಡಿ